ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಮ್ಮ. ದಿನನಿತ್ಯ ಬಿಸಿಲಿನ ತಾಪಮಾನ ಹೆಚ್ಚಾಗುತ್ತಿದೆ. ಇದರಿಂದ ನಾನಾ ರೀತಿಯ ತೊಂದರೆಗಳಾಗಬಹುದು. ಆದ್ದರಿಂದ 60 ವಯಸ್ಸು ಮೇಲ್ಪಟ್ಟವರು, ಗರ್ಭಿಣಿಯರು, ಮಕ್ಕಳು ಮನೆಯಿಂದ ಅನಾವಶ್ಯವಾಗಿ ಹೊರಬರುವುದನ್ನು ನಿಲ್ಲಿಸಬೇಕು. ಅವಶ್ಯಕತೆ ಇದ್ದರೆ 10 ಗಂಟೆಯ ಒಳಗಡೆ ಕೆಲಸ ಮುಗಿಸಿಕೊಳ್ಳಿ ಮತ್ತು ನೆರಳಿನಲ್ಲಿ ಕೆಲಸ ಮಾಡಿ ಎಂದು ಜಿಲ್ಲಾ ಸಶಸ್ತ್ರ ಚಿಕಿತ್ಸಕ ಡಾಕ್ಟರ್ ಶಿವಾನಂದ ಮಾಸ್ತಿಹೊಳಿ ಸಾರ್ವಜನಿಕರಿಗೆ ಮನವಿ ಮಾಡಿದ್ರು. ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಪ್ಪಾ ಅಂತಂದ್ರೆ, ದಿನ ದಿನಕ್ಕೆ ಬಿಸಿಲಿನ ತಾಪಮಾನ ಜಾಸ್ತಿ ಆಗ್ತಾ ಇದೆ. ಅದಕ್ಕೋಸ್ಕರ ಇದರಿಂದ ನಾನಾ ರೀತಿಯ ತೊಂದರೆಗಳು ಆಗ್ಬೋದು. ಅದು ಮುಖ್ಯವಾಗಿ 60 ವರ್ಷ ಮೇಲ್ಪಟ್ಟು ಸೀನಿಯರ್ ಸಿಟಿಸನ್ ಹಿರಿಯ ನಾಗರಿಕರಿಗೂ ಆಗ್ಬೋದು, ಸಣ್ಣ ಮಕ್ಕಳಿಗೆ ಆಗ್ಬೋದು, ಗರ್ಭಿಣಿ ಸ್ತ್ರೀಯರಿಗೂ ಆಗ್ಬೋದು. ಅದಕ್ಕೋಸ್ಕರ ತಾವು ಆದಷ್ಟು ಮನೆಯಿಂದ ಹೊರಗೆ ಬರೋದು ನಿಲ್ಲಿಸಬೇಕು. ಅವಶ್ಯ ಇದ್ದರೆ ಮಾತ್ರ ಹೊರಗೆ ಬನ್ನಿ. ಯಾವುದೇ ಕೆಲಸ ತಮ್ಮ ತರಕಾರಿ ಆಗಲಿ, ಮಾರುಕಟ್ಟೆ ಆಗಲಿ, ಏನಾದರೂ ಅವಶ್ಯ ಕೆಲಸ ಇದ್ದರೆ 10 ಗಂಟೆ ಒಳಗೆ ಕೆಲಸ ಮುಗಿಸ್ಕೊಂಡ್ಬನ್ನಿ. 5 ಗಂಟೆ 10ರಿಂದ 5 ಗಂಟೆ ಒಳಗೆ ಆದಷ್ಟು ಹೊರಗೆ ಬರ್ಲಿಕ್ಕೆ ಹೋಗಬೇಡಿ. ತಾವು ಯಾವುದೇ ಕೆಲಸ ಮಾಡುವಾಗ ನೆರಳಲ್ಲೇ ಕೆಲಸ ಮಾಡಿ. ಸುಮ್ಮನೆ ಅವಶ್ಯವಿಲ್ಲದ ಕಾರಣ ಹೊರಗಡೆ ತಿರುಗಾಡುವುದು ತಮ್ಮ ಆರೋಗ್ಯಕ್ಕೆ ಹಾನಿಕರ ಸಂದರ್ಭದಲ್ಲಿ ಹೇಳ್ತಾ, ಅದರಿಂದ ಏನಾಗ್ಬೋದು, ಮೂರ್ಛೆ ಹೋಗ್ಬೋದು, ತಮಗೆ ನಿತ್ರಾಣ ಆಗ್ಬೋದು, ಕಾಲಲ್ಲಿ ಕ್ರ್ಯಾಂಪ್ಸ್ ಅಂತ ಹೇಳ್ತೀವಿ, ನಿಮಗೆ ಕಾಲೊಂದು ಅಶಕ್ತನ ಆಗ್ಬೋದು. ಇಷ್ಟೆಲ್ಲ ಆದಮೇಲೂ ನೀವು ಹಾಗೆ ಅಡ್ಡಾಡಿದ್ರಿ ಅಂದರೆ ನಿತ್ರಾಣ ಆಗಿ ತಮ್ಮ ತಲೆ ಚಕ್ರ ಬಂದು ಸನ್ ಸ್ಟ್ರೋಕ್ ಅಂತ ಹೇಳ್ತೀವಿ, ಸ್ಟ್ರೋಕ್ ಆಗುವಂಥ ಚಾನ್ಸ್ ಇರ್ತವೆ. ಅಂದರೆ ಅರ್ಧಾಂಗ ಆಗುವಂಥ ಚಾನ್ಸ್ಗಳು ಇರ್ತವೆ. ಅದಕ್ಕೋಸ್ಕರ ಅದರಲ್ಲಿ ಮುಖ್ಯವಾಗಿ BP, ಶುಗರ್ ಇದ್ದಂಥ ರೋಗಿಗಳು, ಕ್ಯಾನ್ಸರ್ ರೋಗಿಗಳು, ಹೃದಯ ತೊಂದರೆ ಅಂತ ರೋಗಿಗಳು ದಯವಿಟ್ಟು ತಾವು ಆದಷ್ಟು ನೆರಳಲ್ಲೇ ಕೆಲಸ ಮಾಡಿರಿ ಅಂತ ಸಂದರ್ಭದಲ್ಲಿ ಹೇಳ್ತಾ, ಇದಕ್ಕೆ ಯಾರೂ ಹೆದರುವಂಥ ಅವಶ್ಯಕತೆ ಇಲ್ಲ. ತಾವು ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಬೇಕಾಗತ್ತೆ. ನಾವು ಬಿಸಿಲಿಗೆ ಬರಬೇಕಂದ್ರೆ ಅಂಬ್ರೆಲ್ಲ ಉಪಯೋಗ ಮಾಡಿರಿ, ಟೋಪಿಗಳನ್ನು ಉಪಯೋಗ ಮಾಡಿರಿ. ಆಮೇಲೆ ತಾವು ಮೇಲಿಂದ ಮೇಲೆ ನೀರು ಕುಡಿತಾ ಇರ್ರಿ. ಎಷ್ಟು ನೀರು ಕುಡಿದ್ರೂ ಒಳ್ಳೆಯದೇನೆ. ಎಳ್ನೀರು ಕುಡಿದ್ರೆ ಒಳ್ಳೆಯದು, ಶರ್ಬತ್ ನೀರು ಕುಡಿಬೇಕು. ತಂಪು ಪಾನೀಯಗಳಂದರೆ ನಾವು ಹಣ್ಣಿನ ರಸ ಕುಡಿಬೇಕು. ಅದ್ರ ಜೊತೆಗೆ ಮೇಲಿಂದ ಮೇಲೆ ನೀರು ಕುಡಿತಾ ಇರಿ. ನಿಯಮಿತವಾಗಿ ಆಹಾರ ಊಟ ಮಾಡಿ. ಆಹಾರವನ್ನು ಕೂಡ ಅಷ್ಟೇ ಬೆಚ್ಚನೆಯಿಂದ ಆಹಾರ ಊಟ ಮಾಡಿ. ನೀವು ನಿನ್ನೆ ಮಾಡೋದು ಇವತ್ತು ಆಹಾರ ಊಟ ಮಾಡಿದ್ರೆ ಅದು ಕೆಡುವ ಚಾನ್ಸ್ ಇರ್ತದೆ. ನಿಮಗೆ ಮತ್ತೆ ವಾಂತಿ ಭೇದ ಆಗುವ ತೊಂದರೆಗಳು ಇರ್ತವೆ. ಅದಕ್ಕೋಸ್ಕರ ಫ್ರೆಶ್ ತಯಾರು ಮಾಡಿದಂಥ ಆಹಾರವನ್ನು ಊಟ ಮಾಡಿ. ಆದಷ್ಟು ಸಡಿಲವಾದ ಬಟ್ಟೆಗಳನ್ನು ಹಾಕೋರಿ. ಕಾಟನ್ ಬಟ್ಟೆಗಳಂತ ಹೇಳ್ತೀವಿ, ಕಾಟನ್ ಬಟ್ಟೆಗಳನ್ನ ಹಾಕ್ಕೊಳ್ಳಿ. ಆಮೇಲೆ ಫ್ಯಾನು ಇದ್ದರೆ ಫ್ಯಾನನ್ನು ಯೂಸ್ ಮಾಡಿ. ತಮಗೇನಾದರೂ ಆ ರೀತಿ ತೊಂದರೆಗಳು ಅನಿಸ್ತು ಅಂತಂದರೆ ದಯವಿಟ್ಟು ತಾವು ತಂಪು ಬಟ್ಟೆಯಿಂದ ಮಾಡಿದಂಥ ಒಂದು ಐಸ್ ವಾಟರ್ದಿಂದ ಮೈ ಮೇಲೆಲ್ಲ ಹಚ್ಕೊಂಡ್ರೂ ಅಡ್ಡಿಯಿಲ್ಲ. ಮಕ್ಕಳಿಗೆ ತೊಂದರೆ ಆಯಿತು ಅಥವಾ ಹಿರಿಯ ನಾಗರಿಕ ತೊಂದರೆ ಆಯಿತು ಅಂದರೆ ತಂಪು ಬಟ್ಟೆಯನ್ನು ತಾವೆಲ್ಲ ಮೈಯಿಂದ ಒರೆಸ್ಕೋಬೇಕು. ಇಮಿಡಿಯೇಟ್ಲಿ ತಮಗೆ ಆರಾಮ ಅನಿಸುತ್ತೆ. ಅಷ್ಟು ಮೀರಿ ತೊಂದರೆ ಆದರೆ ದಯವಿಟ್ಟು ನಮ್ಮ ಆಸ್ಪತ್ರೆಗೆ ಬನ್ನಿ. ನಮ್ಮ ಆಸ್ಪತ್ರೆ ಯಾವಾಗಲೂ 24/7 ಓಪನ್ ಇರುತ್ತೆ. ನಮ್ಮ ಆಸ್ಪತ್ರೆಯಲ್ಲಿ, ಜಿಲ್ಲಾ ಆಸ್ಪತ್ರೆಯಲ್ಲಿ 10 ಬೆಡ್ಗಳನ್ನು ಮೀಸಲಾಗಿಟ್ಟಿವಿ. ನಾವು 10 ಬೆಡ್ಗಳನ್ನು ಸನ್ಸ್ಟ್ರೋಕಿಂದ ಬಂದಂಥ ರೋಗಿಗಳಿಗೆ ಟ್ರೀಟ್ಮೆಂಟ್ ಕೊಡೋಗೋಸ್ಕರನೇ ನಾವು ಇವನನ್ನು ಮೀಸಲಾಗಿಟ್ಟಿವಿ. ಇಲ್ಲಿ ನಾವು AC ಫಿಟ್ ಮಾಡಿದ್ವಿ, 10 ಬೆಡ್ ಇದ್ದಾವೆ, ವೆಂಟಿಲೇಟರ್ ಇದೆ, ಆಕ್ಸಿಜನ್ ಇದೆ, ತಂಪು ಪಾನೀಯಗಳಿದ್ದಾವೆ. ಪ್ಲಸ್ ಅದ್ರ ಜೊತೆಗೆ ORS ಮಾಡಿಟ್ಟಿದ್ದೀವಿ. ಸ್ಟಾಫನ್ನು ಕೂಡ ನಿಯೋಜನೆ ಮಾಡಿಟ್ಟಿದ್ದೀವಿ. ನಾವು ದಯವಿಟ್ಟು ಯಾರೂ ಕೂಡ ಗಾಬರಿ ಆಗಬೇಡಿ. ಆಮೇಲೆ ಚಹಾ ಕುಡಿಯೋದನ್ನು ಕಡಿಮೆ ಮಾಡಿ, ನೀರು ಜಾಸ್ತಿಯನ್ನು ಕುಡಿದಂಥ ವ್ಯವಸ್ಥೆನ ಮಾಡ್ಕೊಳ್ಳಿ. ಹೊರಗೆ ಹೋಗೋ ಅಭ್ಯಾಸಗಳನ್ನು ಕಡಿಮೆ ಮಾಡ್ಕೊಳ್ರಿ. ಹೀಗೆ ಮಾಡೋದ್ರಿಂದ ಯಾವುದೇ ಅಪಾಯ ಆಗೋದಿಲ್ಲ. ಅದೇ ಸಂದರ್ಭದಲ್ಲಿ ಹೇಳ್ತಾ, ತಾವು ಕೂಡ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳ್ರಿ. ಯಾರೂ ಗಾಬರಿ ಹೆದರುವಂಥ ಪ್ರಶ್ನೆ ಇಲ್ಲ. ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಂಡಿದ್ದಾದರೆ ತಾವು ತಮ್ಮ ಆರೋಗ್ಯವನ್ನು ಕಾಪಾಡೋ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಈ ಮುನ್ನೆಚ್ಚರಿಕೆ ಕ್ರಮಗಳನ್ನು ಪಾಲನೆ ಮಾಡುವಂಥ ತಮ್ಮಲ್ಲಿ ವಿನಂತಿಸಿ ನಾನು 2 ಮಾತು ಮುಗಿಸುತ್ತೇನೆ. ನಮಸ್ಕಾರ. ಈಗ ನಮ್ಗೆ ಯಾವ ಥರ ಈ ಥರ ಸ್ಟ್ರೋಕ್ ಪೇಷಂಟ್ ಯಾವ ಬಂದಿಲ್ಲ ನಮ್ಮ ಕಡೆ. ಅವ್ರಿಗೆ ಕಾಲನ್ನ ಹೇಳಿದೆ ಅಲ್ವಾ ನಿಮಗೆ, ಚಕ್ರ ಬರೋದಾಗುತ್ತೆ, ನಿತ್ರಾಣ ಆಗುತ್ತೆ, ಅವ್ರಿಗೆ ಒಟ್ಟ ಮುಂದೆ ನಡೆಯೋಕೆ ಆಗೋದಿಲ್ಲ, ಕ್ರ್ಯಾಂಪ್ಸ್ ಬರ್ತವೆ ಕಾಲಿನಲ್ಲಿ, ಮುಂದೆ ಕಾಲು ಇಡೋಕೆ ಬರೋದಿಲ್ಲ. ಇಷ್ಟು ಮೀರಿ ಅವರು ನೀರು ಕೊಡಲಿಲ್ಲ ಅಥವಾ ತಂಪು ಜಾಗದಲ್ಲಿ ಹೋಗಲಿಲ್ಲ ಅಥವಾ ತಮ್ಮ ಬಟ್ಟೆಯನ್ನು ಉಪಯೋಗ ಮಾಡಲಿಲ್ಲಪ್ಪ ಅಂತಂದರೆ ಅವರಿಗೆ ಸ್ಟ್ರೋಕ್ ಅಂತ ಹೇಳ್ತೀನಿ. ನಾವೆಲ್ಲ ಈಗ ಸ್ಟ್ರೋಕ್ ಆಗುತ್ತಲ್ಲ, ಹೆಮಿಪ್ಲೇಜಿಯಾ ಅಂತ ಹೇಳ್ತೀವಿ, ಪಾರ್ಶ್ವವಾಯು ಅಂತ ಹೇಳ್ತೀವಿ, ಆಗುವಂಥ ಚಾನ್ಸ್ಗಳಿರ್ತವೆ. ತಲೆ ಭಾಳ ನುಸಕ್ಕೆ ಶುರು ಮಾಡುತ್ತೆ. ಕಣ್ಣು ಕಾಣೋದಿಲ್ಲ, ಕಣ್ಣು ಚಕ್ರ ಬಂದು ಕಣ್ಣೆಲ್ಲ ಫುಲ್ ಬ್ಲ್ಯಾಕ್ ಆಗಿಬಿಡುತ್ತೆ. ದಯವಿಟ್ಟು ಅಂತ ಹಂಗೆ ಅಂತಂದರೆ ಆಸ್ಪತ್ರೆಗೆ ಬನ್ನಿ ಅಂತ. ಇಮಿಡಿಯೇಟ್ಲಿ ಅವ್ರು ನೆರಳಿನಲ್ಲಿ ಹೋಗಿ ನೀರು ಕುಡಿಬೇಕು.
ಆಮೇಲೆ ತಮ್ಮ ತಂಪು ನೀರಿನಿಂದ ಕುಡಿದಂಥ ಒಂದು ಮೈ ಮೇಲೆಲ್ಲ ವರ್ಷಗೊಳ್ಬೇಕು. ನೀರು ಕುಡಿದು ರೆಸ್ಟ್ ತೊಗೊಂಡ್ರೆ ಕಡಿಮೆ ಅನಿಸುತ್ತೆ, ಆಸ್ಪತ್ರೆಗೆ ಬರೋದು ಒಳ್ಳೇದು. ಜನರು ಎಷ್ಟು ಗಂಟೆಗೆ ಅಡ್ಡಾಡ್ಬೋದು? ನಾನು ಹೇಳಿದೆ ಬೆಳಗ್ಗೆ 10 ಗಂಟೆ ಒಳಗೆ ಅಡ್ಡಾಡ್ರಿ, ಮತ್ತೆ ಬಿಸಿಲಿಗೆ ಅಡ್ಡಾಡ್ಬೇಕಾದ್ರೆ ಆ ಸಾಯಂಕಾಲ 5 ಗಂಟೆ ನಂತರ ಬಿಸಿಲು ಕಡಿಮೆ ಆದಮೇಲೆ ಹೊರಗೆ ಬರ್ಬೋದು ಅಂತ ಸಂದರ್ಭದಲ್ಲಿ ಹೇಳ್ತೀನಿ. ಆದಷ್ಟು ತಮ್ಮ ಕೆಲಸಗಳೆಲ್ಲ ಸಾಯಂಕಾಲ ಇಟ್ಕೊಂಬಿಡಿ. ಆಫೀಸ್ ಕೆಲಸದಲ್ಲಿ ಆಫೀಸ್ 8ರಿಂದ 1 ಗಂಟೆ ಚಾಲು ಇದಾವೆ, 8ರಿಂದ 10 ಗಂಟೆ ಮುಗಿಸಿ ಮನೆಗೆ ಹೋಗ್ರಿ. ಆಮೇಲೆ ಸಾಯಂಕಾಲ ತಮ್ಮನಿಗೆ ಇದು ಮಾರುಕಟ್ಟೆ ಹೋಗ್ಬೇಕು, ತರಕಾರಿ ಹೋಗ್ಬೇಕಂದ್ರೆ ಸಾಯಂಕಾಲ 6 ಗಂಟೆ ನಂತರ ಬನ್ನಿ. ಸರ್ ವಿಜಯಪುರ ನಗರ ಸಾರ್ವಜನಿಕ ಹೇಳ್ಕೊಳ್ಳೋದು ಏನಪ್ಪ ಅಂತಂದ್ರೆ ತಾವು ದಯವಿಟ್ಟು 10 ಗಂಟೆ ಒಳಗೆ ಕೆಲಸ ಮುಗಿಸ್ಕೊಳ್ಳಿ, ಸಾಯಂಕಾಲ 6 ಗಂಟೆ ನಂತರ ಹೊರಗಡೆ ಬನ್ನಿ. ಯಾರು ಆಫೀಸ್ ಕಚೇರಿ ಕೂಡ ಸಮಯ ಬದಲಾವಣೆ ಆಗಿದೆ, ತಾವು ಕೂಡ ಇದೇ ಸಮಯದಲ್ಲಿ ಕೆಲಸ ಹೊರಗೆ ಆದಷ್ಟು ಮಧ್ಯಾಹ್ನದಿಂದ ಸಾಯಂಕಾಲ 6 ಗಂಟೆ ಹೊರಗಡೆ ಬರಬೇಡ್ರಿ. ಬರುವುದಾದ್ರೂ ಕೂಡ ಅಂಬ್ರೆಲಾ ಇಟ್ಕೊಂಡು ಬನ್ನಿ, ತೆಳುವಾದ ಕಾಟನ್ ಬಟ್ಟೆಗಳನ್ನು ಧರಿಸ್ರಿ, ಮೇಲಿಂದಲೇ ನೀರು ಕುಡಿತಾ ಇರ್ರಿ, ಶರ್ಬತ್ ಕುಡಿತಾ ಇರ್ರಿ, ಆಮೇಲೆ ತಂಪು ಪಾನೀಯಗಳನ್ನು ಕುಡಿತಾ ಇರ್ರಿ, ಹಣ್ಣು ರಸನ ಕುಡಿತಾ ಇದ್ರೆ ಈ ತೊಂದರೆಗಳನ್ನ ತಪ್ಪಿಸ್ಬೋದು. ಸರ್ ಇನ್ನೊಂದು ಬಿಸಿಲಲ್ಲಿ ಫಿಟ್ಸ್ ಪೇಷಂಟ್ ಇರ್ತಾವ ಅಂಥವ್ರು ಇವೆಲ್ಲ ಹೈ ರಿಸ್ಕ್ ಪೇಷಂಟ್ ಅಂತ ಹೇಳ್ತೀವಿ. ಯಾರಪ್ಪ ಅಂತಂದ್ರೆ ನಾನು ಹೇಳಿದೆ ನಿಮಗೆ 60 ವರ್ಷ ಮೇಲ್ಪಟ್ಟವರು, ಸಣ್ಣ ಮಕ್ಕಳು, ಗರ್ಭಿಣಿ ಸ್ತ್ರೀಯರು, ಆಮೇಲೆ ಮೊದಲೇ ಸಕ್ಕರೆ ಕಾಯಿಲೆ ಇದ್ದವರು, BP ಕಾಯಿಲೆ ಇದ್ದವರು, ಮೊದಲೇ ಅವ್ರಿಗೆ ಫಿಟ್ಸ್ ಬರ್ತಿತ್ತು, ಅಂಥ ರೋಗಗಳು ಆದಷ್ಟು ಬಿಸಿಲಿಗೆ ಬರಬೇಡ್ರಿ ಅಂತ ವಿನಂತಿ ಮಾಡ್ಕೊಳ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.